ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಕ್ಲಾಡಿ ಗ್ರಾಮದ ಹೊಳ್ಮಗೆ ಶ್ರೀ ಬ್ರಹ್ಮಬೈದರ್ಕಳ ಕೋಟಿ ಚೆನ್ನಯ್ಯ ಪಂಜುರ್ಲಿ ಹಾಗೂ ಪರಿವಾರ ದೈವಗಳ ಗರಡಿ ದೇವಸ್ಥಾನದಲ್ಲಿ ವಾರ್ಷಿಕ ಗಂಡ ಸೇವೆ ಕಾರ್ಯಕ್ರಮ ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶುಕ್ರವಾರ ವಿಜೃಂಭಣೆಯಿಂದ ನಡೆಯಿತು. ವರ್ಷಂಪ್ರತಿ ನಡೆಯುವ ಶ್ರೀದೇವರ ವಾರ್ಷಿಕ ಗಂಡ ಸೇವೆ ಕಾರ್ಯಕ್ರಮದ ಅಂಗವಾಗಿ ದೇವರಿಗೆ ಹೂವಿನ ಅಲಂಕಾರ ಪೂಜೆ, ಮಂಗಳಾರತಿ ಮತ್ತು ಹಣ್ಣುಕಾಯಿ ಸೇವೆ ಹಾಗೂ ತುಲಾಭಾರ ಸೇವೆ, ದೈವ ದರ್ಶನ ಸೇವೆ, ಹರಕೆ, ಕೋಲ, ಯಕ್ಷಗಾನ ಸೇವೆ ಜರುಗಿತು. ಭಕ್ತರು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿ ಕಷ್ಟಕಾಲದಲ್ಲಿ ಹೇಳಿಕೊಂಡ ಹರಕೆಯನ್ನು ಸಲ್ಲಿಸಿದರು. ವಾರ್ಷಿಕ ಹಬ್ಬದ ಅಂಗವಾಗಿ ದೇವಸ್ಥಾನವನ್ನು ಹೂವಿನ ಅಲಂಕಾರ ಮತ್ತು ದೀಪಾಲಂಕಾರದಿಂದ ಶೃಂಗರಿಸಲಾಯಿತು. ಬಂಟರಗರಡಿ, ಹೋರ್ಬೊಬ್ಬರ್ಯ ಹಾಗೂ ನೇತ್ರಹೈಗುಳಿ ದೇವಸ್ಥಾನದ ದೈವಗಳು ಜೊತೆಯಾಗಿ ಕೊಡಿನೀರಿಗೆ ಅರ್ಚಕರ ಮನೆಗೆ ಹೋಗುವುದು ವಿಶೇಷವಾಗಿದೆ. ಚಂಡೆ, ಡೋಲು, ವಾದ್ಯಘೋಷದೊಂದಿಗೆ ದೈವವನ್ನು ಮೆರವಣಿಗೆಯ ಮೂಲಕ ಕೊಡಿನೀರಿಗೆ ಭಕ್ತ ಸಮೂಹವು ಬರಮಾಡಿಕೊಳ್ಳುತ್ತಾರೆ. ಶ್ರೀ ಬ್ರಹ್ಮಬೈದರ್ಕಳ ಕೋಟಿ ಚೆನ್ನಯ್ಯ ಪಂಜುರ್ಲಿ ಗರಡಿ ಹಾಗೂ ಸಪರಿವಾರ ದೇವಸ್ಥಾನ ಹೊಳಮಗೆ ಇದರ ವಾರ್ಷಿಕ ಗಂಡ ಸೇವೆ ಈ ದಿನ ನಡೀತಾ ಇದೆ. 12ನೇ ತಾರೀಕಿಗೆ ನಮ್ಮ ದೇವಸ್ಥಾನದಲ್ಲಿ ಪ್ರಥಮ ಕೋಲ ಸೇವೆ, ಪಂಜುರ್ಲಿ ಕೋಲ ಮಾಡುವ ಮುಖೇನ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಹಾಗೆ ಈ ದಿನ ಗಂಡ ಸೇವೆ, ನಾಳೆಗೆ ನೀರಾಟ ಸೇವೆ ಇಂದ ಈ ಒಂದು ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಆದರೆ ಇಲ್ಲಿ ವಿಶೇಷವೇನೆಂದರೆ ಈ ಪಂಜುರ್ಲಿ ಕೋಲವನ್ನು ನಡೆಯುವುದು ಸಾಧಾರಣ ಬೆಳಗ್ಗೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5-6 ಗಂಟೆವರೆಗೆ ನಡೆಯುವಂಥ ಒಂದು ಮಹಾನ್ ಕಾರ್ಯಕ್ರಮ. ವಿಶೇಷವಾಗಿ ಒಂದು 500-600 ಜನ ರಾತ್ರಿ ಸೇರಿರ್ತಾರೆ ಇಲ್ಲಿ. ಇತ್ತೀಚಿನ ದಿನಗಳಲ್ಲಿ ಈ ಸೇವೆ ಎಲ್ಲ ಮಾಡಲಿಕ್ಕೆ ನಮ್ಮ ಭಕ್ತಾಭಿಮಾನಿಗಳು ಹೂವಿನ ಸೇವೆ, ಬೆಳಕಿನ ಸೇವೆ, ಇನ್ನು ತುಂಬ ಸೇವೆ ಕೊಟ್ಟಿದ್ದಾರೆ, ಹೇಳಲಿಕ್ಕೆ ಸಾಕಾಗುವುದಿಲ್ಲ. ನಮ್ಮ ಹೊಳಮಗ್ಗೆ ಫ್ರೆಂಡ್ಸಿಂದ ದೀಪಾಲಂಕಾರ ರೋಡ್ಸ್ ರಸ್ತೆಗೆ, ಆಮೇಲೆ ಕೊಡುನೀರಿಗೆ ಹೋಗುವ ದಾರಿಗೆ ದೀಪಾಲಂಕಾರ, ವಿಶೇಷವಾಗಿ ಯಕ್ಷಗಾನ, ಅನ್ನ ಸಂತರ್ಪಣೆ ಕಾರ್ಯಕ್ರಮ, ಆಮೇಲೆ ವಾದ್ಯ ಸೇವೆ, ನಾಗಸ್ವರ ಸೇವೆ, ಆಮೇಲೆ ಈಗ ನಾಳೆ 15ನೇ ತಾರೀಕಿಗೆ ಹಾಸ್ಯಮಯ ನಗೆ ನಾಟಕ, ಈ ಎಲ್ಲ ಕಾರ್ಯಕ್ರಮ ಇಲ್ಲಿಯ ಭಕ್ತಾದಿಗಳು ಹಾಗೂ ನಮ್ಮ ಊರಿನ ಯುವಕರು ಸೇರಿ ಕೊಡ್ತಾ ಇದ್ದಾರೆ. ಇದೆಲ್ಲ ಒಂದು ವಿಶೇಷ. ಈ ದೈವ ನಮಗೆ ಕೊಡ್ತಾ ಇರೋ ಒಂದು ಆಶೀರ್ವಾದ ಅಂತ ನಾವು ತಿಳ್ಕೊಂಡಿದ್ದೇವೆ. ಇತ್ತೀಚಿನ ದಿನ ನಿನ್ನೆಯಿಂದ ನಾವು ಒಂದು ಮೀಟಿಂಗ್ನಲ್ಲಿ ಹೊಸದಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀ ಪಂಜುರ್ಲಿ ದೈವಕ್ಕೆ ಸಂಪೂರ್ಣ ಬೆಳ್ಳಿ ಕವಚ ಹಾಗೂ ಬೆಳ್ಳಿ ಕವಚ ಮತ್ತು ಪ್ರಭಾವಳಿಯನ್ನು ಮಾಡಿಸುವುದೆಂದು ಈಗಾಗಲೇ ಕೆಲವು ಭಕ್ತಾಭಿಮಾನಿಗಳು ನಮಗೆ ತುಂಬ ಸಹಕಾರ ನೀಡಿದ್ದಾರೆ. 1 kg ರೀತಿಯಂತೆ ಮಂಜು ಪೂಜಾರಿ ಅವರು ತಿರುಕುಮನೆ ಅವರು 1 kg ಬೆಳ್ಳಿ ಕೊಡ್ತಂತ ಹೇಳಿದ್ದಾರೆ. ಸಂಜೀವ ಪೂಜಾರಿ ಅವರು ಪೂಜಾರಿ ಮನೆ ಅವರು 1 kg ಬೆಳ್ಳಿ ಕೊಡ್ತಂತ ಹೇಳಿದ್ದಾರೆ. ಆಮೇಲೆ ರಾಘವೇಂದ್ರ ಮಗವೇರ ನರಸಿಂಹ ಚಂದನ್ ಅವರು ಸಹ 1 kg ಬೆಳ್ಳಿ ಕೊಡ್ತಂತ ಹೇಳಿದ್ದಾರೆ. ಹಾಗೆ ಶಂಕರ್ ಪೂಜಾರಿ ಅವರು ನಮ್ಮ ಹಿಂದೆ ಬೊಬ್ಬರ್ರೆ ಪಾತ್ರಿಗಳ ಮಗ ಶಂಕರ್ ಪೂಜಾರಿ ಮಕ್ಕಿಗೆದ್ದೆ, ಇವರು ಸಹ ಅರ್ಧ kg ಬೆಳ್ಳಿ. ಆಮೇಲೆ ಶೇಖರ್ ಪೂಜಾರಿ ಅವರು ತಿರುಕುಮನೆ ಇವರು ಸಹ ಅರ್ಧ kg ಬೆಳ್ಳಿ. ಈಗ ಇನ್ನು ಕೆಲವರೆಲ್ಲ ಬರ್ಸ್ತೆ ಅಂತ ಹೇಳಿದ್ದಾರೆ. ಸಾಧಾರಣ ಒಂದು 7-8 kg ಬೆಳ್ಳಿವರೆಗೆ ಬೇಕಾಗುವಂಥ ದೊಡ್ಡ ಕೈ ಹಾಕಿಕೊಂಡಿದ್ದೇವೆ. ಆಮೇಲೆ ಇದೆಲ್ಲ ಒಟ್ಟುಗೂಡಿಸಿ ನಾವು ಮಾಡುವಂಥ ಒಂದು ಹಾಗೆ ಬಗ್ಗೋಡಿಯಿಂದ ಮಂಜು ಪೂಜಾರಿ ಅನ್ನೋರು, ದಾಸಾನಿತ್ಲು ಮಂಜು ಪೂಜಾರಿ ಅನ್ನೋರು ಈ ಹಿಂದೆ ತುಂಬ ಕೊಡುಗೆ ಕೊಟ್ಟಿದ್ದರು. ಈಗ ಹೊಸದಾಗಿ ಅವರು ಸಂಪೂರ್ಣ ಪ್ರಭಾವಳಿಯನ್ನು ನಾನು ಮಾಡಿಕೊಡ್ತೇನೆ ಅಂತೇಳಿ ಮುಂದೆ ಬಂದಿದ್ದಾರೆ. ಇದೆಲ್ಲ ಶ್ರೀ ದೇವರ ಪ್ರಭಾವದಿಂದ ನಮಗೆ ಇದೆಲ್ಲ ನಡೆಸ್ಕೊಳ್ತಾ ಬರ್ತಾ ಇದ್ದೇವೆ. ವಂದನೆಯನ್ನು ಹೇಳುತ್ತಾ, ನಮ್ಮ ಈ ಗುರಿ, ಈ ದೇವಸ್ಥಾನವು ಒಂದು ಕಲ್ಯಾಣ ಮಂಟಪ ರೂಪದಿಂದ ಪ್ರಾರಂಭವಾಗಿ ಒಂದು ಪರಿಸರ ಕುಂದಾಪುರಿಗೆ ಹೋಗಲು 20 ಕಿಲೋಮೀಟರ್ ದೂರ ಇರೋದರಿಂದ ಈ ಹತ್ತಿರದಲ್ಲಿಯೇ ಈ ಹೊಳಮಗೆಯಲ್ಲಿ ಪಂಜುರ್ಲಿ ಸನ್ನಿಧಿಯಲ್ಲಿ ಒಂದು ಜೊತೆ ಮದುವೆ ಆಗುವ ಒಂದು ಕಾರ್ಯಕ್ರಮಕ್ಕೆ ಒಂದು ಕಲ್ಯಾಣ ಮಂಟಪವನ್ನು ಹೊಂದಿಸಿಕೊಳ್ಳೋಣ ಎಂಬ ಆಸೆ. ಅದಕ್ಕೆ ಕೆಲವರು ಬದ್ಧರಾಗಿದ್ದಾರೆ. ಅದು ಈ ವರ್ಷ ಬೇಕಿತ್ತು. ಆದರೆ ಪಂಜುರ್ಲಿಗೆ ಬೆಳ್ಳಿಯ ಕವಚ ಅವಶ್ಯಕತೆ ಕಂಡು ಬಂದರಿಂದ ಅದನ್ನು ಮಾಡುವವರು ನಮ್ಮ ಪಾತ್ರಿಗಳು, ಬಾಕಿ ಸೆಕ್ರೆಟರಿ ಚಂದನ್ನವರು ಹಾಗೂ ಉಳಿದ ಕಮಿಟಿಯ ಈ ಊರಿನ ಉತ್ಸಾಹಕ ಮುಂದಾಳುಗಳೆಲ್ಲರೂ ಸೇರಿ ಈ ವರ್ಷವೇ ಒಂದು 8 kg ಮೇಲಿನ ಬೆಳ್ಳಿ ಒಟ್ಟು ಹಾಕಿ ಬೆಳ್ಳಿ ಕವಚ ಮಾಡೋದೊಂದಿಗೆ ಮುಖವಾಡ ಮಾಡಿ ಇಲ್ಲಿಯ ಒಂದು ಸಮರ್ಥವಾದ ಒಂದು ಪಂಜುರ್ಲಿಗೆ ಬೇಕಾದ ಆಯುಧ ಕೊಡುವವರೇ ಎಲ್ಲರೂ ಹವಣಿಸ್ತಾ ಇದ್ದಾರೆ. ಅದಕ್ಕೆ ಪಂಜುರ್ಲಿ ಅನುಗ್ರಹ ಸಂಪೂರ್ಣ ಇದೆ, ಅದನ್ನು ಮಾಡಿಯೇ ಮಾಡ್ತಾರೆ. ಯಾರು ಕೇಳಿದರೂ ಇಲ್ಲನ್ನುವರು ಈ ಸ್ಥಳದ ಮಟ್ಟಿಗೆ ಇಂದಿನವರೆಗಿಲ್ಲ, ಮುಂದೂ ಇರಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಒಂದು ಕಾಲದಲ್ಲಿ ಹುಲ್ಲಿನ ಚಪ್ಪಟಕ್ಕಿಂತ ಕೆಳಗೆ ಹೋದಂಥ ಈ ಸ್ಥಳ ಬಿದ್ದು ಹೋಗುವ ಸ್ಥಿತಿಯಲ್ಲಿದ್ದು
ಅಜೀರ್ಣ ವ್ಯವಸ್ಥೆ ಇದ್ದರೆ ಬಾಕಿ ಇಲ್ಲ. ಆ ರೀತಿ ಅಜೀರ್ಣ ವ್ಯವಸ್ಥೆ ಇದ್ದಂಥ ದೇವಸ್ಥಾನವು ಹೊಸತಾಗಿ ಪಾತಿಗಳಾಗಿ ಬಂದ ಶ್ರೀ ಶಂಕರ ಪೂಜಾರಿಯವರ ಮುಂದಾಳತ್ವದಲ್ಲಿ ಇಡೀ ನಮ್ಮ ಕುಂದಾಪುರ ತಾಲೂಕಿನ ಹಳ್ಳಿಗಳಲ್ಲಿ ದರ್ಶನಿಗೆ ಹೋದಾಗ ಹಲಸಿನ ಮರ ಈ ಥರ ಮರಗಳನ್ನೆಲ್ಲ ತಾವು ಅವುಗಳನ್ನು ನೋಡಿ ದೈವಕ್ಕೆ ಬೇಕಾದ ಉರುಗಳನ್ನು ಮಾಡಿಸೋರೆ ಅಲ್ಲಿಯವರ ಹತ್ರ ಬೇಡಿ ಕಾಡಿ ವಾಹನದಲ್ಲಿ ತಗೊಬಂದು ಆಚಾರ್ಯಲ್ಲಿ ಇದ್ದು ಮಾಡಿ ಎಣಿಸಿದ ಪ್ರಕಾರದಲ್ಲಿ ಈ ಒಂದು ದೈವದ ಮನೆ ಆಗಿದೆ. ಅದಕ್ಕೆ ಭಕ್ತಾದಿಗಳ ಸಂಖ್ಯೆಯಲ್ಲಿ ಎಲ್ಲರೂ ಲಕ್ಷಾಧೀಶರ ಅಲ್ಲದೆ ಇದ್ದರೂ ಬಡವರಾದರೂ ಕೇಳಿದಾಗ 10,000 50,000 ಕೊಟ್ಟು ಈ ದೈವದ ಮನೆಯನ್ನು ಎಣಿಸಿದ ರೂಪದಲ್ಲಿ ಮಾಡಿ ಉತ್ತಮ ರೀತಿಯಲ್ಲಿ ಮಾಡಿ ತೋರಿಸಿದ್ದಾರೆ. ಆ ನಂತರದಲ್ಲಿ ಕೆಲವು ಕೆಲಸಗಳು ಬಾಕಿದ್ದು ಎಲ್ಲ ಆಗಿದೆ. ಈಗ ಒಂದು ನಾಗದೇವ್ರ ಗೋಪುರಕ್ಕೆ ಒಂದು ವಿಶೇಷತೆ ಮಾಡೋದು ಹೇಗೆ ಅಂತ ಎಣಿಕೆ ಇದ್ದಿದ್ದು. ಆದರೆ ಪಾತ್ರೆಗಳೊಬ್ಬರು ಹುಡುಕಿದ್ದು ಇದೊಂದು ನಾಗದೇವ್ರ ಬಣ ನೀವು ಮಾಡಬೇಕು, ನಿಮ್ಮದು ಆಗಬೇಕಂತ. ಆ ಪುಣ್ಯವಂತರು ಒಪ್ಪಿ ನಾಗದೇವ್ರ ಕಲ್ಲು ಪ್ರತಿಷ್ಠೆ ಮಾಡೋದು ಒಂದಿಗೆ ನಾಗದೇವರಿಗೆ ಮನೆ ಮಾಡಿಸಿ ಅದಕ್ಕೆ ಬೇಕಾದ ಕೆಲಸ ಕಾಮಗಾರಿಗಳನ್ನು ಪುರೋಹಿತರಿಂದ ಆಗುವಂಥ ಕೆಲಸಗಳನ್ನು ಮಾಡಿಸಿದ್ದಾರೆ. ಹಾಗೆ ನಮ್ಮ ದೈವದ ಮನೆಗೆ ಸದ್ಯದಲ್ಲಿ ಆಗುವಂಥದ್ದು ಸಾಕಷ್ಟು ಇರುತ್ತೆ. ಆದರೆ ಈ ದಿನಕ್ಕೆ ಬೇಕಾಗುವಂಥ ವಸ್ತುಗಳು ಬಾಕಿ ಯಾವುದು ಕಾಣೋದಿಲ್ಲ. ಇದೆಲ್ಲವೂ ಪಂಜುಗಳು ಮಾಡಿಸಿಕೊಂಡಿದ್ದಾರೆ. ಮುಖ್ಯವಾಗಿ ಇರುವಂಥದ್ದು ಹಾಲಹಬ್ಬದ ಒಂದು ಅನ್ನದಾನದ ಸೇವೆ ಪ್ರತಿ ವರ್ಷ ನವಂಬರ್ ಆ್ಯಂಡ್ ಡಿಸೆಂಬರ್ ಫಸ್ಟದಲ್ಲಿ ಬರುವುದು. ಅದು ಇಷ್ಟಲಿವರೆಗೆ ಇವರು ಪಾತಿಗಳಾದ ನಂತರ ಕಮಿಟಿ ವತಿಯಿಂದ ಆ ಕೆಲಸವನ್ನು ಕೊರತೆ ಬಾರದ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಅದು ಕಾರಣಕರ್ತರು ಪಂಜುಗಳು. ಹಾಗೆ ಮುಂದೆ ಮಾಡುವ ಬಗ್ಗೆ ಕೆಲವು ವರ್ಷಗಳವರೆಗೆ ಬುಕ್ಕಿಂಗ್ ಆಗಿದೆ. ಹಾಲು ಹಬ್ಬ ಅನ್ನದಾನದ ಸೇವಾರ್ಥಿಗಳಾಗಿ ಮುಂದೆ ಈ ಅನ್ನದಾನವೇ ಇಲ್ಲಿ ಒಂದು ಪ್ರಾಮುಖ್ಯತೆ ಅಂತೆ. ಹಾಲು ಹಬ್ಬದ್ದು ಯಾರು ಕೊಡುವವರಿದ್ದಲ್ಲಿ ಹಾಲು ಹಬ್ಬಕ್ಕೆ ಅವ್ರ ಹೆಸರು ನೋಂದಾಯಿಸಿಕೊಂಡಲ್ಲಿ ಮತ್ತು ಉಳಿದ ದಿವಸಗಳ ವರ್ಷದಲ್ಲಿ ಅವರ ಹೆಸರಲ್ಲಿ ಹಾಲು ಹಬ್ಬ ಅನ್ನ ಸೇವೆ ಮಾಡುತ್ತೇವೆ. ಈ ಒಂದು ಯಾವುದೇ ಸೇವೆಗಳು ಈಗ ಇರುವವರಿಂದ ನಶಿಸಿ ಹೋಗಿದೆ. ಮುಂದೆ ಬರುವವರು ಅದನ್ನು ಉತ್ತಮ ನಡ್ಕೊಂಡು ಪಂಜುಳಿ ಹೊಳಮಗಿ ಪಂಜುಳಿ ಗರಡೆ ಉತ್ತಮವಾದ ಗರಡೆ ಭಕ್ತಗಳಿಗೆ ಅನುಕೂಲ ಪಂಜುಳಿ ಹೇಳಿ ನಡೆಸಿಕೊಡ್ತಾರೆ ಎಂಬ ಕೀರ್ತಿ ಧರ್ಮಸ್ಥಳ ಮಂಜಾತ್ ಹೆಂಗೋ ಹಾಗೆ ಪಂಜುಳಿ ಅನುಗ್ರಹ ಇರಲಿ, ಮಾತು ಉಳಿಸಿಕೊಳ್ಳಲಿ. ಆ ರೀತಿಯಲ್ಲಿ ಪಂಜುಳಿ ಎಲ್ಲರನ್ನು ರಕ್ಷಿಸಲಿ ಅಂತ ನಾವು ಅವನ ಪಾದಗಳಿಗೆ ಬರೋದೊಂದಿಗೆ ಎಲ್ಲರಿಗೂ ನಮಸ್ಕಾರ ಮಾಡಲಿಕ್ಕೆ ನಾನು ಇಚ್ಛಿಸುತ್ತೇನೆ. ನಮಸ್ಕಾರ.